ಪೊಲೀಸರು ನಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಅವ್ರು ನಮಗೆ ವ್ಯಾಲ್ಯೂ ಕೊಡಲ್ಲ. ನೀವು ಅಲ್ಲಿ ಪೊಲೀಸ್ ಅವರು ವ್ಯಾನ್ ನಿಂದಿರಿಸಿ ರಕ್ಷಣೆ ಕೊಡಬೇಕಾಗಿತ್ತು, ಅವ್ರಿಗೆ ಮನೆ ಖಾಲಿ ಮಾಡಿಸ್ತೀರಿ. ಆದ್ರೂ ಕೂಡ ಅವರೆಲ್ಲ ಮನೆ ಖಾಲಿ ಮಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಶಾಸಕ ಎಲ್ಲ ಇಟ್ಕೊಂಡು ನಿಮಗೆ ಇವತ್ತು ರಕ್ಷಣೆ ಕೊಡೋಕ್ಕಾಗಲ್ಲ ಒಂದು ಕುಟುಂಬಕ್ಕಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡ್ತಿರೋ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ತರುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ತರುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡ್ತಿರೋ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೆ ಒಂದಿನ ಸೇವನದ ಶಿವರಿ ಮಾಡಬೇಕು ಏನಿಲ್ಲ. ಏನ್ ಮಾಡೈತ್ರಿ ಅವ್ರ ಕರ್ಸದಾಗ ನಾವ್ ವಿಚಾರ ಮಾಡ್ತೀವಿ ಅಂತ ಹೇಳಿ ಅವ್ನಿಗೆ ಆಗ್ಬೇಕಂತ ಹೇಳಿ ಶಿಕ್ಷೆ ಆಗಬೇಕಂತ ಹೇಳ್ರಿ. बोलते FIR नहीं दिए क्या, अभी आके धूप में FIR करो बोलते, वो कंप्लेंट किए. कल जब MLC होता है तो ऑटोमेटिक उन लोगों का नाम होता है. 4-5 लोग आके हमारे घर के सामने बहुत गंदे बातों से हमारे को डांट रहे थे. ಕೋಟ್ನೂರು ಗ್ರಾಮದಲ್ಲಿ ಸಾರ್ವಜನಿಕರು ಇವತ್ತು ಭಯಭೀತವಾದಂತಹ ವಾತಾವರಣದಲ್ಲಿ ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವತ್ತು ಆ ಹೆಣ್ಮಕ್ಳು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ನಮ್ಮ ಸಂಸತ್ ಸದಸ್ಯರು, ಗುರುಗಳು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಚಂದು ಪಾಟೀಲ್ ಅವರು ಅನೇಕ ಜನ ಯುವಕರು ಪಕ್ಷಾತೀತವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಈ ಉರಿ ಬಿಸಿಲಲ್ಲಿ ಇವತ್ತಿನ ದಿವಸ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಈ ಸರ್ಕಾರ ಮತ್ತು ಇಲ್ಲಿರುವಂತಹ ನಾಯಕರ ಚರ್ಮ ಬಹಳ ದಪ್ಪ ಇದೆ. ಇವರಿಗೆ ಈ ಜನರ ಕೂಗು ಇವತ್ತು ಕೇಳಿಸ್ತಾ ಇಲ್ಲ. ಅವರಿಗೇನು ಚುನಾವಣೆ ಮುಖ್ಯ ಆಗಿದೆ ಅವರಿಗೆ, ಆದರೆ ಜನರು ಪ್ರಾಣ ಇವತ್ತು ಮುಖ್ಯ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜಿಲ್ಲೆಯ ಜನರು ನೀವು ಇಷ್ಟೆಲ್ಲ ಉರಿ ಬಿಸಿಲಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ, ಯಾರು ಕೂಡ ಇವತ್ತು ಇಲ್ಲಿರುವಂತ ಕಾಂಗ್ರೆಸ್ಸಿನ ನಾಯಕರು ಬಂದು ನಿಮ್ಮ ರಕ್ಷಣೆಗೆ ನಿಂತಿರಲಿಲ್ಲ. ಬಹಳಷ್ಟು ತೊಂದರೆ ಕೊಟ್ಟಿದ್ದಾರೆ, ನಮಗೆ ಅನೇಕ ಸಮಸ್ಯೆಗಳನ್ನ ಹಲ್ಲೆಗಳನ್ನ ಇವತ್ತಿನ ದಿವಸ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಆ ತಾಯಂದಿರು ಹೇಳ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ನಮ್ಮ ಉಮೇಶ್ ಜಾಧವ್ ಅವರು ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಅವರು ತಮ್ಮ ಹೃದಯ ಸಮಸ್ಯೆಯಿಂದ ಇವತ್ತು ಅವರು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ಏನಾದರೂ ಈ ತರ ಘಟನೆ ಆದರೆ ಇಲ್ಲಿ ಪೊಲೀಸ್ ಇಲಾಖೆನೇ ಇವತ್ತು ಜವಾಬ್ದಾರಿ ಆಗುತ್ತೆ. ನಾನು ಈ ಜನರಿಗೆ ನ್ಯಾಯ ಸಿಗೋವರೆಗೂ ನಾನು ಎಲ್ಲ ನಮ್ಮ ಯುವಕರಿಗೆ, ನನ್ನ ಕ್ಷೇತ್ರದ ಜನರಿಗೆ ಹೇಳಿಕೆ ಬಯಸ್ತೇನೆ, ನಾನು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ. ಇವತ್ತು ನಾನು कलबुर्गी में
कोटनूर गांव में कल रात को एक घटना हो गई सो है। वो घटने में 23 जनवरी को बाबा साहब अम्बेडकर पुतले को जो कुछ अवमान हुआ था, वो जो उनको जेल डाले थे, उनको बेल कल मिला। वो बेल मिलके वो लोग उनके घर नहीं आए, बट कुछ लोगों ने 15 लोगों ने उनके गांव में जाके पूरे उनके गांव में 15, 20, 25 हमारे लिंगायत समाज लिए लोगों को बहुत मारे हैं। ये हमारे पूरे लीडर, हमारे उमेश यादव जी, अप्पू गौड़ा जी, हमारे आंदोलन स्वामी, हमारे पूरे लिंगायत समाज आज हम लोग स्ट्राइक पे बैठे थे। वो स्ट्राइक में हम लोग कोटनूर मटा से जब चल के आ रहे थे, पुलिस ने बहुत हमारे को रोका जाने के लिए। उसमें उमेश यादव हमारे MP कैंडिडेट को मैन हैंडलिंग हो गया सो है। मैन हैंडलिंग होकर उधर ही गिर गए, वो बेहोश हो गए से। बेहोश होने के बाद मोर देन 25 मिनट्स के बाद वो लोग हमारे को एम्बुलेंस भेजे। एम्बुलेंस आने को देर हो रहा बोले तो हम और अप्पू गौड़ा, हम सब कार्यकर्ता उठा के उनको हमारे कार में डाल रहे थे, तब एम्बुलेंस आया। अब जाके हमारे उमेश यादव जी को एडमिट करे सो है जिम्स में। अब हम अप्पू गौड़ा सब लोग उधर जा रहे हैं।